ಸೊ ಇಲ್ಲೇ ಮೂವಿ ಎಲ್ಲ ಶೂಟ್ ಆಗಿರೋದು ಗೈಸ್. ಡಿ ಬಾಸ್ದು, ಪುನೀತ್ ರಾಜ್ಕುಮಾರ್ ಸರ್ದು. ಸೊ ಅವೆಲ್ಲ ಮೂವಿ ಇಲ್ಲೇ ಶೂಟ್ ಆಗಿರೋದು. ಸೊ ಇದನ್ನ ನೋಡೋಣ ಅಂತಲೇ ನಾವು ಅಲ್ಲಿಂದ ಇಷ್ಟು ದೂರ ಲೈಕ್ 5 hours ಟ್ರಾವೆಲ್ ಮಾಡಿಕೊಂಡು ಇಷ್ಟು ದೂರ ಬಂದಿರೋದು. ಸೊ ಯಾರೆಲ್ಲ ಡಿ ಬಾಸ್ ಫ್ಯಾನ್ಸ್ ಇದ್ದೀರಾ, ವಿಡಿಯೋನ ಲೈಕ್ ಮಾಡಿ. ಪುನೀತ್ ಸರ್ ಫ್ಯಾನ್ ಇದ್ದೀರಾ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಈ ಮನುಷ್ಯನ ನೋಡೋಕ್ಕೆ ನಾವು ಅಲ್ಲಿಂದ ಇಲ್ಲಿ ಬಂದಿವಿ ಗಾಯ್ಸ್. ಒಂದು ಹಾರ್ಲಿ ಡೇವಿಡ್ಸನ್ ಶೋರೂಮ್ ಐತೆ. ಏನು ಸೈಕಾಗಿರೋ ಗಾಡಿಗಳಿದಾವೆ ಅಂತೀರಾ. ಸೊ ಅವೆಲ್ಲ 2 ಕೋಟಿ 3 ಕೋಟಿ ಗಾಡಿ ಗೈಸ್. ಸೊ ಗೈಸ್ ಇವಾಗ ಸ್ವರೋಸ್ಕಿನಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇದ್ರೊಳಗೆ ಈ ಥರ ಸಿಗುತ್ತಾ, ನೀರು ಕಂಟಿನ್ಯೂಸ್ ಹರಿತಾ ಇರುತ್ತೆ. ಇವಾಗ ನಾವು ಒಳಗೆ ಎಂಟ್ರಿ ಆಗ್ತಿದ್ದೀವಿ. ಬನ್ನಿ ನಿಮಗೆ ಒಳಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಒಂದು ಟಿಕೆಟ್ಗೆ ಎಷ್ಟು ರವಿ? 25 euro ಗೈಸ್. 1 ಟಿಕೆಟ್ಗೆ 25 euro ಗೈಸ್. ಇಲ್ಲೆಲ್ಲ ನೋಡ್ರಪ್ಪ. ಸೊ ಎಲ್ಲ ಎಂಟ್ರಿ ಆಗ್ತಾ ಇದ್ದಾರೆ. ಸೌಮ್ಯ, ಎಕ್ಸ್ಪೆಕ್ಟೇಷನ್ಗೂ ರಿಯಾಲಿಟಿಗೂ ನಿಂಗೆ ಏನು ಅನಿಸ್ತಿದೆ? ಚೆನ್ನಾಗೈತೆ, ಖುಷಿ ಅನಿಸ್ತಿದೆ. ಸಾಂಗ್ ಶೂಟ್ ಎಲ್ಲ ಆಗಿತ್ತಲ್ಲ, ಅದನ್ನೆಲ್ಲ ನೋಡಿದಾಗ ಮೂವಿದು ರಿಯಾಲಿಟಿ ಸೇಮ್ ಐತೆ. ಬಟ್ ಎಕ್ಸೈಟೆಡ್, ಗುಡ್ ಪ್ಲೇಸ್ ಟು ವಿಸಿಟ್. ಗುಡ್ ಪ್ಲೇಸ್ ಗೈಸ್. ಮತ್ತೆ ಶ್ವೇತಂಗೆ ಕೇಳೋಣ ಬನ್ನಿ. ಶ್ವೇತ, ನಿಂಗೆ ಹೆಂಗೆ ಅನಿಸುತ್ತೆ? ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ಏನು ಅಂತ ಹಂಗೆ ಅನ್ಸಲ್ಲ. ಆಸ್ಟ್ರಿಯಾ ಅಂದ್ರೆ ಒಂಥರ ಜರ್ಮನಿನ ಚಲೋ ಅನ್ಸತೈತಿ ಹೊರಗಡೆ ಅಲ್ಲಿ ನೋಡಿದ್ರೆ. ಬಟ್ ಇದು ಪ್ಲೇಸಿಗೆ ಬಂದಾಗ ಚೆನ್ನಾಗೈತೆ. ಇಲ್ಲ ನಿಮಗೆ ಡೈಮಂಡ್ ತೋರಿಸ್ತೀನಿ ಬನ್ನಿ ಗಾಯ್ಸ್. ಬನ್ನಿ ತೋರಿಸ್ತೀನಿ ಇವಾಗ ಹೆಂಗೀತೆ ಅಂತ. ನೀವು ನೋಡಿದರೆ ನಿಜ ಶಾಕ್ ಆಗಿ ಹೋಗ್ತೀರಾ ಯಾವ ಲೆವೆಲ್ಗೆ ಐತೆ ಅಂತ. ಸೊ ಗೈಸ್, ಎಮ್ಲಿ ಬ್ಲಂಟ್ ಕ್ರೋನ್ ನೋಡಿ, ಯಾರ್ದು ಕಿರೀಟ 2009 ಅನಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಕಿರೀಟ ಪಳ 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 ಅನ್ನಿಸ್ತೈತೆ. ಸೊ ಜ್ಯುವೆಲರೀಸ್ ನೋಡಿ ಗೈಸ್, ರಿಯಲ್ ಜ್ಯುವೆಲರೀಸ್. ಇಲ್ಲೊಂದು ನೋಡಿ ಗೈಸ್ ಯಾವ ಥರ ಇದೆ. ಅಮ್ಮಮ್ಮಮ್ಮ, ನೋಡಿದ್ರೆ ಸೈಕಾಗಿ ಹೋಗುತ್ತೆ. ಅಮೌಂಟ್ ಕೊಟ್ಟಿದ್ದಕ್ಕೂ ವರ್ತ್ ಅನಿಸುತ್ತೆ. ಹಾಂ, ಎಲ್ಲಿತಂಗಂತ ಸಿಂಡ್ರೆಲಾ ಅಂತ ಎಲ್ಲೈತೆ? ಸಿಂಡ್ರೆಲಾ ಶೂ. ಹಾಂ, ಸಿಂಡ್ರೆಲಾ ಗೈಸ್ ನೋಡಿ, ನೀವು ಯಾವತ್ತೂ ನೋಡಿರಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಸಿಂಡ್ರೆಲಾ ಶೂ ಹಂಗೆ. ಮನೀಶ್ ಅರೋರಾ ಇಂಡಿಯಾದವರು, ಫುಲ್ ಇದೆಲ್ಲ ಇಂಡಿಯಾದವರೇ ಅವ್ರು ಮಾಡಿರೋದಂತೆ, ಮನೀಶ್ ಅರೋರಾ ಅನ್ನೋದು. ಸೊ ಆರ್ಟಿಸ್ಟ್ ಮನೀಶ್ ಅರೋರಾ 2017. ಸೊ ಟ್ಯಾಗ್ ಮಾಡಿ ಗೈಸ್ ಮನೀಶ್ ಅರೋರ್ಗೆ. ಸೊ ಇಲ್ಲಿ ನೋಡಿ ಅವ್ರದ್ದೇ ಸೆಕ್ಷನ್ ಇಟ್ಬಿಟ್ಟಿದ್ದಾರೆ. ಓಹೋ, ಸೈಕ್ ಮಾಡಿದ್ದಾರೆ. ವಂಡರಿಂಗ್ ಕನ್ನಡಿಗಾಸ್ ಅಂತ ಒಂದು ಇದಿದ್ದಾರೆ, ಇನ್ಸ್ಟಾದಲ್ಲೂ ಇದ್ದಾರೆ, ಯೂಟ್ಯೂಬದಲ್ಲೂ ಇದ್ದಾರೆ, ನಮ್ಮ ಕರ್ನಾಟಕದವರು. ಸೊ ಅವರು ಮಾಡ್ತಾ ಇರ್ತಾರೆ. ಸೊ ಅವ್ರು ಮಾಡಿರೋ ವಿಡಿಯೋ ನೋಡಿಕೊಂಡು ಆ ರೆಫರೆನ್ಸಿಂದ ನಾವಿಲ್ಲಿ ಬಂದು ನೋಡ್ತಾ ಇದ್ದೀವಿ ಗಾಯ್ಸ್. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬಂದಿದ್ದೀವಿ ಜರ್ಮನಿಯಿಂದ ಬೇರೆ ದೇಶಕ್ಕೆ. ಯಾವ ದೇಶ ಗೊತ್ತಾ? ಆಸ್ಟ್ರೇಲಿಯಾ ಅಲ್ಲ, ಆಸ್ಟ್ರಿಯಾ. ಸೊ ಇಲ್ಲಿ ನಾವು ಏನಕ್ಕಪ್ಪ ಬಂದಿದ್ದೀವಿ ಅಂತ ಅಂದರೆ, ಇಲ್ಲಿ ಸ್ವರೋಸ್ಕಿ ಬಂದಿದ್ದೀವಿ. ಸೊ ಸ್ವರೋಸ್ಕಿ, ಸೊ ನೀವು ಸ್ವರೋಸ್ಕಿ ಅಂದರೆ ಏನಪ್ಪ ಅಂತ ತಿಳ್ಕೊಬೋದು. ನಿಮಗೆ ಸಿಂಪಲಾಗಿ ಹೇಳ್ತೀನಿ ನೋಡಿ. ನಮ್ಮ ಡಿ ಬಾಸ್ದು ಮತ್ತು ಪುನೀತ್ ರಾಜ್ಕುಮಾರ್ ಸರ್ದು. ಸೊ ಇವರವೆಲ್ಲ ಮೂವಿ ಶೂಟ್ ಆಗಿದ್ದಾವೆ ಇಲ್ಲಿ. ಒಳ್ಳೊಳ್ಳೆ ಸಾಂಗ್ಗಳೆಲ್ಲ ಇಲ್ಲಿ ಶೂಟ್ ಆಗಿದ್ದಾವೆ. ಸೊ ಅವೆಲ್ಲ ಶೂಟ್ ಆಗಿರೋ ಜಾಗಗಳು ಯಾವ ಥರ ಇದ್ದಾವೆ ಅಂತ ತೋರಿಸ್ತೀನಿ ಬನ್ನಿ, ವಿತ್ ಎಕ್ಸಾಂಪಲ್ ಜೊತೆ ತೋರಿಸ್ತೀನಿ. ಸೊ ಮಿನ್ಷನಿಂದ ಆಸ್ಟ್ರಿಯಾ ಬರೋಕ್ಕೆ ಎಷ್ಟು ಅವರ್ ಆಯ್ತೇಳು? ನಾವು ಬೆಳಗ್ಗೆ ಒಂದು 5 o'clock ಬಿಟ್ವಿ ಗೈಸ್. ಇವಾಗ ಟೈಮಲ್ಲೇ 11 o'clock. ಸೊ ನಮಗೊಂದು ಬಸ್ ಮಿಸ್ ಆಯಿತು. ಇಲ್ಲಿ ಬಂದಿದ್ದೀವಿ. ಇಲ್ಲೊಂದು ಗೇಟು, ಇದು ಎಂಟ್ರೆನ್ಸ್ ಗೇಟ್ ಇತ್ತು, ಎಂಟಾಗಿದೆ ಗೈಸ್. ಸೊ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಫುಲ್ಲು ಗಾಳಿ ಇದೆ. ಸೊ ಒಳ್ಳೆ ಫೀಲಿಂಗು. ಮತ್ತು ಇನ್ನೊಂದು ಖುಷಿ ಏನಪ್ಪ ಅಂತಂದರೆ, ಸೊ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಜರ್ಮನ್ದು ರಿಜಿಸ್ಟ್ರರ್ಸ್ ಆಗಿದ್ದೀನಿ. ಸೊ ಅದು ಖುಷಿಗೋಸ್ಕರ. ಮತ್ತು ಅದಾದಮೇಲೆ ಎಕ್ಸಾಮ್ ಆದಮೇಲೆ ನಾನು ಉರ್ಲಬ್ಗಳು ಹಾಕ್ಕೊಂಡಿದ್ದೆ. ಸೊ ಯಾವಾಗ ಅವೆಲ್ಲ ಫ್ರೀ ಇದ್ವೋ ಒಳ್ಳೆ ಟ್ರಿಪ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನಮ್ಮ ಹೊಸ ಕಪ್ಪಲ್ನ ತೋರಿಸ್ತೀನಿ ಬನ್ನಿ. ಇವಾಗಿನ್ನೂ ಇಂಡಿಯಾಗೆ ಹೋಗಿ ಎಂಗೇಜ್ಮೆಂಟ್ ಆಗಿ ಬಂದವ್ರೆ. ಮತ್ತೆ
ಇಲ್ಲಿ ನಾವು ಹಾಲ್ಸ್ ಅಲ್ಲ ಹಾಲ ಎಲ್ಲೆಲ್ಲಿ ಅಲ್ಲಿ ನೋಡಿದ್ರೆ ಹಾಲ್ಸ್ ಅಲ್ಲಿ ಗೈಸ್ ಒಂದು ಇದೈತೆ ಹಾಲ್ಸ್ ಇನ್ ಟ್ರಿಯೋಬ ಏನೈತೆ. ಸೊ ಅಲ್ಲಿ ಒಂದು ಹಾರ್ಲಿ ಡೇವಿಡ್ಸನ್ ಶೋರೂಮ್ ಐತೆ. ಏನು ಸೈಕಾಗಿರೋ ಗಾಡಿಗಳಿದಾವೆ ಅಂತೀರಾ. ಸೊ ಅವೆಲ್ಲ 2 ಕೋಟಿ 3 ಕೋಟಿ ಗಾಡಿ ಗೈಸ್. ಯಪ್ಪ ಇಂಡಿಯಾದಲ್ಲೂ ಇದ್ದಾವೆ. ಇಂಡಿಯಾದಲ್ಲಿ ಕೋರ್ಮಂಗ್ಲದಲ್ಲೊಂದು ಹಾರ್ಲಿ ಡೇವಿಡ್ಸನ್ ಶೋರೂಮ್ ಐತೆ. ಸೊ ಅಲ್ಲೂ ಚೆನ್ನಾಗಿದ್ದಾವೆ. ಬಟ್ ಇಲ್ಲಿರೋವು ಸೈಕ್ ಲೆವೆಲ್ಲಾಗಿದ್ದಾವೆ ಬೈಕ್ಗಳೆಲ್ಲ. ಸೊ ಅಲ್ಲೂ ಒಂದ್ಸತಿ ವಿಸಿಟ್ ಮಾಡಿದ್ವಿ ಅವಾಗ. ಅಲ್ಲೂ ಚೆನ್ನಾಗಿದೆ. ಹಾರ್ಲಿ ಡೇವಿಡ್ಸನ್ ಅಂತಂದರೆ ಆ ಬ್ರ್ಯಾಂಡೇ ಬೇರೆ ಲೆವೆಲ್ಲಾಗಿದೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಗಾಯ್ಸ್ ಸ್ವಲ್ಪ ಯಾವ ಥರ ಇದೆ ಅಂತ ಇಲ್ಲಿಂದ. ಸೊ ಆ ಕಡೆ ಮೈನ್ ರೋಡಿಂದ ಬಂದರೆ ನಾವು ಅಲ್ಲಿ ಇಳಿದ್ವಿ ಅಂತಂದರೆ ಅಲ್ಲಿಂದ ಬಂದು ಅಲ್ಲೊಂದು ಎಂಟ್ರೆನ್ಸ್ ಗೇಟ್ ಇರುತ್ತೆ, ಅದು ಕ್ಲೋಸ್ ಆಗಿದೆ. ಸೊ ಅದು ಕ್ಲೋಸ್ ಆಗಿರೋದ್ರಿಂದ ಈ ರಸ್ತೆಯಿಂದ ಬರ್ತಾ ಇದ್ದೀವಿ. ಸೊ ಇಲ್ಲೇ ಸ್ಟೇ ಮಾಡೋಣ ಅಂತ ಅಂದ್ಬಿಟ್ಟು ಲಗೇಜ್ ಎಲ್ಲ ತಂದಿದ್ದೀವಿ, ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀವಿ. ನಾವೇನು ಒಂದು ದಿವ್ಸದಲ್ಲಿ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ರಜೆ ಇರೋದ್ರಿಂದ ಇರಲಿ ಬಿಡಿ ನೋಡೋಣ ಸ್ಟೇ ಮಾಡೋಣ ಅಂತ ಅಂದ್ಕೊಂಡು ಹೊಸ ದೇಶ ಬೇರೆ ದೇಶಕ್ಕೆ ಬಂದಿದ್ದೀವಿ. ಆಮೇಲೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಸ್ವರೋವ್ಸ್ಕಿ ಅಂತ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಲ್ಲಿ ನೀವು ನೋಡ್ತೀರಿ. ಒಂದೇ ಸೆಕೆಂಡಲ್ಲಿ ಕಾಣುತ್ತೋ ಹೆಂಗೋ ನಿಮಗೆ ನೋಡೋಣ, ಝೂಮ್ ಆಗ್ತೀನಿ. ಕಾಣಲ್ಲ ಅನಿಸುತ್ತೆ, ಹತ್ರಕ್ಕೆ ಹೋಗಿ ತೋರಿಸ್ತೀನಿ ರೀ. ಬೇರೆ ದೇಶ ಅಲ್ಲ, ಹಿಂಗೆ ಹೋದರೆ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಸೊ ಎಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಬಂದುಬಿಟ್ಟಿದ್ದೀವಿ. ಇಲ್ಲೇ 1-2 ದಿನ ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮಗೆಲ್ಲ ಪ್ರತಿಯೊಂದು ಡೀಟೇಲ್ಸು ಹೇಳ್ತಾ ಹೋಗ್ತಿರ್ತೀನಿ ಇಲ್ಲಿ ಯಾವ ಥರ ಇರುತ್ತೆ. ಮಗ ಅದು ಸಾಂಗ್ ಯಾವ್ದೇಳು. ಸೊ ಗೈಸ್ ಆಲ್ಮೋಸ್ಟ್ ಎಂಟ್ರಿಗೆ ರೀಚ್ ಆಗಿಬಿಟ್ಟಿದ್ದೀವಿ. ಸೊ ಎಂಟ್ರಿಗೆ ಬಂದಿದ್ದೀವಿ. ಸೊ ಇದು ನಮ್ಮದು ಔಟ್ಫಿಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಸೊ ಇದು ಸ್ಟಾರ್ಟಿಂಗ್ ಇಲ್ಲಿಂದ ಎಂಟ್ರೆನ್ಸು ಗಾಯ್ಸ್. ಸ್ವರೋವ್ಸ್ಕಿನಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸೇ ಬರೋದು ಈ ಥರ ಬರುತ್ತೆ. ಸೊ ನಮಗೆ ಹೆಂಗೆ ಗೊತ್ತಾಯ್ತಪ್ಪ ಇಲ್ಲಿ ಬರೋದು, ಇಲ್ಲಿ ಈ ಥರ ಪ್ಲೇಸ್ ಐತೆ ಹಿಂಗೆ ಎಂತೆಲ್ಲ ನೋಡಬೇಕಾದ್ರೆ. ಸೊ ನಮಗೆ ಇಲ್ಲಿ ಬಂದಾಗ ನಾವು ಒಂದು ಇದನ್ನು ನೋಡಿದ್ವಿ, ಯಾವ್ದು ಗೊತ್ತಾ, ವಂಡರಿಂಗ್ ಕನ್ನಡಿಗಾಸ್ ಅಂತ ಒಂದು ಇದಿದ್ದಾರೆ. ಇನ್ಸ್ಟಾದಲ್ಲೂ ಇದ್ದಾರೆ, ಯೂಟ್ಯೂಬದಲ್ಲೂ ಇದ್ದಾರೆ, ನಮ್ಮ ಕರ್ನಾಟಕದವರು. ಸೊ ಅವರು ಮಾಡ್ತಾ ಇರ್ತಾರೆ. ಸೊ ಅವ್ರು ಮಾಡಿರೋ ವೀಡಿಯೋ ನೋಡಿಕೊಂಡು ಆ ರೆಫರೆನ್ಸಿಂದ ನಾವಿಲ್ಲಿ ಬಂದು ನೋಡ್ತಾ ಇದ್ದೀವಿ ಗಾಯ್ಸ್. ಸೊ ಆಲ್ಮೋಸ್ಟ್ ಅಲ್ಲೇ ಬಂದ್ವಿ. ಅದು ಸ್ವರೋವ್ಸ್ಕಿ ಎಂಟ್ರೆನ್ಸು. ನಿಮಗೆ ಒಂದು ಆ್ಯಂಗಲ್ ಹಂಗೆ ತೋರಿಸ್ತೀನಿ ನೋಡಿ. ಎಂಟ್ರೆನ್ಸಾ ಬಂದ್ವಾ, ಕಾಣಿಸ್ತಾ ಇದೆಯಾ? ಇದೇನು ನೋಡ್ತಿದ್ದೀರಲ್ಲ, ಸೊ ಇದನ್ನ ನೋಡೋಕ್ಕೆ ನಾವು ಅಲ್ಲಿಂದ ಬಂದ್ವಿ. ಸೊ ಇಲ್ಲೇ ಮೂವಿ ಎಲ್ಲ ಶೂಟ್ ಆಗಿರೋದು ಗೈಸ್. ಡಿ ಬಾಸ್ದು, ಪುನೀತ್ ರಾಜ್ಕುಮಾರ್ ಸರ್ದು. ಸೊ ಅವೆಲ್ಲ ಮೂವಿ ಇಲ್ಲೇ ಶೂಟ್ ಆಗಿರೋದು. ಸೊ ಇದನ್ನ ನೋಡೋಣ ಅಂತಲೇ ನಾವು ಅಲ್ಲಿಂದ ಇಷ್ಟು ದೂರ ಲೈಕ್ 5 hours ಟ್ರಾವೆಲ್ ಮಾಡಿಕೊಂಡು ಇಷ್ಟು ದೂರ ಬಂದಿರೋದು. ಸೊ ನಿಮ್ಗೆ ಯಾವುದೇ ಥರ ಅನಿಸುತ್ತೆ. ಸೊ ಮೆಜಾರಿಟಿ ಮೂವಿ ಎಲ್ಲ ಇಲ್ಲೇ ಶೂಟ್ ಆಗಿರೋದು ಗೈಸ್. ಸೊ ನಮ್ಮಿದ್ರಾಗೂ ಬನ್ನಿ ತೋರಿಸ್ತಾ ಹೋಗ್ತಿರ್ತೀನಿ. ಸೊ ಮೇಯ್ನ್ ಪ್ಲೇಸೇ ಇದು ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಒಂದೇ ಸೆಕೆಂಡ್ ಗಾಯ್ಸ್. ಈ ಮನುಷ್ಯನ ನೋಡೋಕ್ಕೆ ನಾವು ಅಲ್ಲಿಂದ ಇಲ್ಲಿ ಬಂದಿವಿ ಗಾಯ್ಸ್. ನೋಡಿ ಇದು ಯಾವಾಗಲೂ ಕಂಟಿನ್ಯೂಸ್ ಆಗಿ ನೀರು ಹರಿತಾ ಇರುತ್ತೆ. ಸೊ ಈ ಕಡೆಗೆ ಎಂಟ್ರೆನ್ಸಿಂದ ಹಿಂಗಾಸಿಂದ ಹೋದರು ಒಳಗೆ ಏನಾರು ನೋಡಿಕೊಂಡು ಮತ್ತೆ ಬರ್ತೀವಿ. ಸೊ ಬಂದರೆ ನೆಕ್ಸ್ಟು ನಮಗೆ ಇಲ್ಲೊಂದು ಸಾಂಗ್ ಹೇಳ್ತೀನಿ ನೋಡಿ. ಸೊ ಯಾರೆಲ್ಲ ಡಿ ಬಾಸ್ ಫ್ಯಾನ್ಸ್ ಇದ್ದೀರಾ ವಿಡಿಯೋನ ಲೈಕ್ ಮಾಡಿ, ಪುನೀತ್ ಸರ್ ಫ್ಯಾನ್ ಇದ್ದೀರಾ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸೊ ಇವೆಲ್ಲ ಫಾರಿನರ್ಸ್ ಎಲ್ಲ ನೋಡ್ತಾ ಇರ್ಬೋದು, ಎಲ್ಲ ಬಂದು ಎಲ್ಲ ಫೋಟೋ ತಗೊತಾ ಇದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಮತ್ತೆ ನಿಂಗೆ ಹೆಂಗೆ ಅನಿಸ್ತಿದೆ ಎಕ್ಸ್ಪೆಕ್ಟೇಷನ್ಗೂ ರಿಯಾಲಿಟಿಗೂ ಯಾವ ಥರ ಅನಿಸ್ತಾ ಏನು ಗೊತ್ತಾ, ಇದು ಇಟ್ಕೊಂಡು ಹೇಳ್ತೀನಿ ಸೌಮ್ಯ. ಎಕ್ಸ್ಪೆಕ್ಟೇಷನ್ಗೂ ರಿಯಾಲಿಟಿಗೂ ನಿಂಗೆ ಏನು ಅನಿಸ್ತಿದೆ? ಚೆನ್ನಾಗೈತೆ, ಖುಷಿ ಅನಿಸ್ತಿದೆ. ಸಾಂಗ್ ಶೂಟ್ ಎಲ್ಲ ಆಗಿತ್ತಲ್ಲ, ಅದನ್ನೆಲ್ಲ ನೋಡಿದಾಗ ಮೂವಿದು ರಿಯಾಲಿಟಿ ಸೇಮ್ ಐತೆ. ಬಟ್ ಎಕ್ಸೈಟೆಡ್, ಗುಡ್ ಪ್ಲೇಸ್ ಟು ವಿಸಿಟ್. ಗುಡ್ ಪ್ಲೇಸ್ ಗಾಯ್ಸ್. ಮತ್ತೆ ಶ್ವೇತನ್ ಕೇಳೋಣ ಬನ್ನಿ. ಶ್ವೇತ ನಿಂಗೆ ಹೆಂಗೆ ಅನ್ಸುತ್ತೆ? ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ಏನು ಅಂತ ಹಂಗೆ ಅನ್ಸಲ್ಲ. ಆಸ್ಟ್ರಿಯಾ ಅಂದ್ರೆ ಒಂಥರ ಜರ್ಮನಿನ ಚಲೋ ಅನ್ಸತೈತಿ ಹೊರಗಡೆ ಅಲ್ಲಿ ನೋಡಿದ್ರೆ. ಬಟ್ ಇದು ಪ್ಲೇಸಿಗೆ ಬಂದಾಗ ಚೆನ್ನಾಗೈತಿ ಗೈಸ್.
ಮತ್ತು ನಿಮ್ಗೆ ಇನ್ನೂ ಒಂದು ತೋರಿಸ್ತೀನಿ ನೋಡಿ. ಸೊ ನೀವು ಹೊರಗಡೆ ಕತ್ತಾಗ್ದಂಗೆ ಬಸ್ಸಲ್ಲಿ ಹೊರಗಡೆ ನೋಡ್ದಂಗೆ ಹಂಗೆ ಬರ್ತಾ ಇದ್ರೆ ನಿಮ್ಗೆ ಆ ಥರ ಫೀಲ್ ಆಗುತ್ತೆ. ಸೊ ನೀವು ಹೊರಗಡೆ ಎಲ್ಲ ನೋಡ್ಕೊಂಬಂದರೆ ಸೊ ನಿಮಗೆಲ್ಲ ಹಿಮ ಪರ್ವತಗಳೆಲ್ಲ ನೋಡೋಕೆ ಸಿಗ್ತವೆ ನಿಮಗೆ. ಸೊ ನೀವು ಇಲ್ಲಿ ನನ್ನ ಹಿಂದೆ ನೋಡ್ತಾ ಇರ್ಬೋದು ಎಷ್ಟು ಹಿಮ ಪರ್ವತಗಳೆಲ್ಲ ಇದ್ದಾವೆ ಅಂತವೆ. ಸೊ ಅವೆಲ್ಲ ಚೆನ್ನಾಗಿರ್ತವೆ ಗೈಸ್. ನಿಮಗೆ ಯಾವುದೇ ಥರ ನೀವು ಇಲ್ಲಿ ವಿಸಿಟ್ ಮಾಡೋಕ್ಕಾಗಿರ್ಲಿ ನೋಡೋಕ್ಕಾಗಿರ್ಬೋದು. ಆಮೇಲೆ ನಾವು ಅಲ್ಲಿ ನೋಡಿದಾಗ ರೈಲ್ವೆ ಸ್ಟೇಷನ್ ಹತ್ರ ತುಂಬ ಗಾಳಿ ಇತ್ತು. ಸೊ ಬಟ್ ಇಲ್ಲಿ ಬಂದಾಗ ನಮ್ಗೆ ಅಷ್ಟೊಂದು ಚಳಿ ಅನ್ನಿಸ್ತಿಲ್ಲ. ನಿಯರ್ಲಿ 12 ಗಂಟೆ ಆಗಿತ್ತೆ. ಸೊ ಅದಕ್ಕೋಸ್ಕರ ಈ ಥರ ಇದಾಗ್ತಾ ಇಲ್ಲ. ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನೀವು ಇಲ್ಲಿ ಎಕ್ಸ್ಪೆಕ್ಟೇಷನ್ ಮತ್ತು ರಿಯಾಲಿಟಿ ಅಂತ ನೋಡೋದಾದರೆ ಸೊ ಎಕ್ಸ್ಪೆಕ್ಟೇಷನ್ ತಕ್ಕನಾಗೆ ಐತೆ. ಬಟ್ ನಾವು ಬಂದಿರೋ ಸೀಸನ್ ಒಂದು ಸ್ವಲ್ಪ ಜಲ್ದಿ ಬಂದುಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ನಾವೇನು ಮಾಡಬೇಕಾಯ್ತು ಅಂತಂದರೆ ಒಂದು ಮಂತ್ ಲೇಟಾಗಿ ಬರಬೇಕಾಯ್ತು. ಏನಕ್ಕೆ ಗೊತ್ತಾ ಗೈಸ್? ಸೊ ಇವೆಲ್ಲ ಇದಾವಲ್ಲ, ಇವೆಲ್ಲ ಒಣಗೋಗಿದ್ದಾವೆ. ಸೊ ಈ ವಿಂಟರ್ ಸೀಸನಿಗೆ ಇವೆಲ್ಲ ಒಣಗೋಗಿರೋದ್ರಿಂದ ಸೊ ಇನ್ನೂ ಸ್ವಲ್ಪ ಗ್ರೀನರಿ ಹಾಕಿ ನೋಡ್ಬೋದಾಗಿತ್ತು. ಸೊ ನಾವು ಮುಂಚೆ ಇದು ಮಾಡಿದರೆ. ಸೊ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಇವೆಲ್ಲ ನೋಡಿ, ಇಲ್ಲಿ ನೋಡ್ತಿದ್ದೀರಲ್ಲ ಎಲ್ಲ ಒಣಗೋಗಿದ್ದಾವೆ. ಸೊ ಬಟ್ ಮೂವಿನಲ್ಲಿ ಯಾವ ಥರ ತೋರಿಸಿದ್ರು ಅದೇ ಥರ ಇದೆ ಗೈಸ್. ಸೂಪರಾಗಿದೆ, ಚೆನ್ನಾಗಿದೆ. ಸೊ ಥ್ಯಾಂಕ್ಸ್ ವಂಡರಿಂಗ್ ಕನ್ನಡಿಗಾಸ್. ಸೊ ವಂಡರಿಂಗ್ ಕನ್ನಡಿಗಾಸ್ ತೋರಿಸಿದಾರಲ್ಲ, ಅವ್ರು ಸಖತ್ತಾಗಿ ತೋರಿಸಿದ್ದಾರೆ. ಸೊ ಮತ್ತೆ ನಾವು ಒಂದೆರಡು ರೀಲ್ಸ್ ಮಾಡ್ತೀವಿ, ಶೂಟ್ ಮಾಡ್ತೀವಿ, ನೋಡೋಣ ಯಾವ ಥರ ಬರುತ್ತೆ ಅಂತ. ಬಟ್ ವ್ಲಾಗ್ಸಲ್ಲಿ ರಿಯಾಲಿಟಿನೇ ತೋರಿಸೋದು, ಇಲ್ಲಿ ಯಾವ ಥರ ಅನಿಸುತ್ತೋ ಅದನ್ನೇ ತೋರಿಸೋದು. ಸೊ ನಿಮಗೆ ಅಲ್ಲಿ ನೀವು ಹಿಂದೆ ನೋಡ್ತಾ ಇರ್ಬೋದು ಒಳಗೆಲ್ಲ ಯಾವ ಥರ ಅನಿಸುತ್ತೋ ಸೊ ಅದೆಲ್ಲ ಕ್ಲೀನಾಗೆ ನಿಮಗೆ ತೋರಿಸಿ ವೀಡಿಯೋ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮೇ ಬಿ ಬರೀ ಅದೊಂದನ್ನೇ ತೋರಿಸಿದ್ರೆ ಸರಿಯಾಗಿ ಕಾಣಿಸಲ್ಲ ಅನಿಸುತ್ತೆ. ನಾನು ಬಂದರೆ ಒಂದು ಸ್ವಲ್ಪ ಕಲರ್ ಗ್ರೇಡಿಂಗ್ ಆಗಿ ಬರುತ್ತೆ. ಸ್ವಲ್ಪ ಬೆಳ್ಳಗಿದೆ ಬ್ಲಾಕ್ ಇದೀವಲ್ಲ, ಅದಕ್ಕೆ ಇದಕ್ಕೆ ಮ್ಯಾಚ್ ಆಗಿ ಒಂದು ಸ್ವಲ್ಪ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್. ನೋಡಿ, ಐ ಥಿಂಕ್ ಇಟ್ ಲುಕ್ಸ್ ನೈಸ್ ಗಾಯ್ಸ್. ಸೊ ಬೇರೆಯವರೆಲ್ಲ ಬೇಕಾದವರೆಲ್ಲ ಫೋಟೋ ಎಲ್ಲ ತಕ್ಕೊತಿರ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ಹೌ ಇಟ್ ಈಸ್. ಮತ್ತು ಇದೊಂದೇ ಅಲ್ಲ ಗೈಸ್, ಇಲ್ಲಿ ಇನ್ನೂ ಒಂದು ಸ್ವಲ್ಪ ವಿಸಿಟ್ ಮಾಡೋವಂಥ ಪ್ಲೇಸ್ಗಳಿದ್ದಾವೆ. ಸೊ ಅವನ್ನೆಲ್ಲ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತವ. ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಸ್ಟೇ ಟ್ಯೂನ್ ಗೈಸ್. ನಾವು ಇಲ್ಲಿ ನಿಂತ್ಕೊಂಡಿದ್ವಿ, ಒಂದು ಅಜ್ಜಿ ಕೇಳ್ತಾ ಇದ್ಲು. ಸೊ ಅವಳೇ ಬಂದು ನಿಮ್ಮ ಗ್ರೂಪ್ ಫೋಟೋ ತಕ್ಕೊಡ್ಲಾ ಅಂತ ಕೇಳ್ತಿದ್ರು. ಸೊ ಬನ್ನಿ ತೆಗೆಸ್ಕೊಳೋಣ. ಸೊ ನಮ್ಮ ಹಿಂದಿದಾರಲ್ಲ ಅವರೇ ಅವರು. ಸೊ ನಾವು ಕೇಳಲಿಲ್ಲ ಅಂತಂದರು, ಅವರೇ ಬಂದು ನಮಗೆ ಈ ಥರ ತಕ್ಕೊಡ್ಲಾ ಅಂತ ಕೇಳ್ತಿದ್ರು. ಸೊ ಇನ್ನೊಂದು ಸತಿ ಇದು ಮಾಡೋಣ. ಚೆನ್ನಾಗಿತ್ತು ನೋಡಿ ಶ್ವೇತಾ. Can you take? Yeah. ಎಸ್ ನಿಮ್ಗೆ ಹಂಗೆ ತೋರಿಸ್ತೀನಿ ನೋಡಿ. ಅದನ್ನ ಕೆಳಗಿಡು. ವಿಡಿಯೋ ಬೇಕಾದ್ರೆ ಆರಾಮ್ಸೆ ಮಾಡ್ಬೋದು. ಫೋಟೋ ಮಾಡೋದು ಭಾಳ ಕಷ್ಟ ಗೈಸ್. ಫೋಟೋ ತೆಗಿಯೋದು ಮಾಡೋಕ್ಕಾಗಲ್ಲ. ಫೋಟೋ ತೆಗಿಯೋದು ಭಾಳ ಕಷ್ಟ. ಯಾಕೆ ಅಂತಂದರೆ ಈ ಕರೆಕ್ಟಾಗಿ ಆ ಸಿಚುವೇಶನ್ಗೆ ಕರೆಕ್ಟಾಗಿ ಇರಲ್ಲ. ಸೊ ಗೈಸ್ ನೋಡ್ರಲ್ಲ. ಸೊ ಗೈಸ್ ಕೇಸೆ ಅಪ್ಲೋಗ್ ಬರ್ರಿ ಹೋಗ್ರಿ, ಜಲ್ದಿ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ಬರ್ತಾ ಇರ್ತಾರೆ. ಬಟ್ ಸ್ವರೋಸ್ಕಿ ಪ್ಲೇಸ್ ಚೆನ್ನಾಗಿದೆ ಗೈಸ್. ಬಟ್ ಏನಂತಂದರೆ ಜನ ಈ ಟೈಮಲ್ಲಿ ಜನ ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತೈತೆ ನನಗೆ. ಯಾಕೆ ಸೊ ಅಲ್ಲೊಂದು ಪ್ಲೇಸಲ್ಲಿ ನೋಡೋಣ. ಇಲ್ಲಿ ಇದೊಂದು ಪ್ಲೇಸು ಯಾವಾಗಲೂ ರನ್ನಿಂಗ್ ಆಗ್ತಾ ಇರುತ್ತೆ. ಅದು ಒಳಗೆ ಒಂದು ಸತಿ ಹೋಗಿ ತೋರಿಸ್ತೀನಿ ರೀ. ಸೊ ಗೈಸ್ ಇವತ್ತು ನಿಮಗೆ ಈ ಸ್ವರೋಸ್ಕಿನಲ್ಲಿ, ಸೊ ಗೈಸ್ ಇವಾಗ ನಿಮಗೆ ಸ್ವರೋಸ್ಕಿನಲ್ಲಿ ಎಂಟ್ರೆನ್ಸಲ್ಲಿ ಬರ್ತೀರಾ. ಎಂಟ್ರೆನ್ಸಲ್ಲಿ ಬಂದಾಗ ಸೊ ನೀವು ಇದನ್ನು ನೋಡ್ತೀರಾ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ. ಸೊ ಇದನ್ನು ನೋಡಿದ ತಕ್ಷಣ ನಿಮಗೆ ಟಿಕೆಟ್ ತೊಗೋಬೇಕಾಗಿರುತ್ತೆ ಎಂಟ್ರೆನ್ಸಿಗೆ. ಸೊ ಮತ್ತು ಇದರಲ್ಲಿ ಮ್ಯೂಸಿಯಂ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇರ್ತಾರೆ, ನೀವು ನೋಡ್ತಿರ್ಬೋದು. ಸೊ ಈ ಥರ ಕೊಡ್ತಾ ಇರ್ತಾರೆ. ಸೊ ನೀವು ಫಸ್ಟು ಟಿಕೆಟ್ ತೊಗೋಬೇಕಾಗಿರುತ್ತೆ. ಸೊ ಟಿಕೆಟ್ ತೊಗೋಬೇಕು ಅಂತಂದರೆ ಸೊ ಆ ಕಂಟ್ರಲ್ಲಿ ಎಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ತೋರಿಸ್ತೀನಿ. ಸೊ ನೀವು ಅಲ್ಲಿಗೆ ಹೋಗಿ ಟಿಕೆಟ್ ತೊಗೋಬೇಕಾಗಿರುತ್ತೆ ಗೈಸ್. ಇಲ್ಲೇನೋ ಗ್ಲಾಸಿಗೆ ಏನೈತೆಪ್ಪ,
ಇನ್ನು ಶವರ್ ಏನಿದು ಫುಲ್ ಗ್ಲಾಸ್ ಥರ ಐತೆ ಗೈಸ್. ಗ್ಲಾಸ್ ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಈ ಥರ ಇದೆ ಗೈಸ್ ಇಲ್ಲಿ ಸ್ವರೋಸ್ಕಿ. ಎಲ್ಲ ಫುಲ್ ಸುತ್ತಲೂ ಬೆಟ್ಟ ಎಲ್ಲ ಸಖತ್ತಾಗಿದೆ. ಬಟ್ಟೆ ಎಲ್ಲ ಕೊಳೆ ಆಗೋಗ್ಬಿಟ್ಟಿದೆ. ಅದು ಮುಂದೆ ಕೆಳಗೆ ಇಟ್ಬಿಟ್ಟು ಸೊ ಇಷ್ಟವರೆಗೂ ಎಲ್ಲ ರೀಲ್ಸ್ ಎಲ್ಲ ಶೂಟ್ ಮಾಡಿದ್ದಾಗಿತ್ತೆ. ಸೊ ಇವಾಗ ಟಿಕೆಟ್ ತೊಗೊಳಕ್ಕೆ ಬರ್ತಿದ್ವಿ. ಟಿಕೆಟು ಏಕೆ ಅಂತಂದರೆ ಇಲ್ಲಿ ನಿಯರ್ಲಿ ಒಂದು 25 euro ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ಸೊ ನಮ್ಮ ಹುಡುಗ ಬಂದವನು ಇಲ್ಲಿ ಟಿಕೆಟ್ ತೊಗೊಳಕ್ಕೆ. ಎಲ್ಲಿ ಹೋದ ಅಂತ ಕಾಣಿಸ್ತಿಲ್ಲ. ಒಂದು ಸೆಕೆಂಡ್ ನೋಡೋಣ ಗೈಸ್. ನೀವು ಮತ್ತೆ ಇದು ಇನ್ಫಾರ್ಮೇಷನ್ ಸೆಂಟರ್ಸು. ಸೊ ನೀವು ಇಲ್ಲಿ ಬೇಕಾದ್ರೆ ಏನು ಬೇಕು ನೋಡು, ನಿಮ್ಗೆ ಯಾವ ಥರ ಇನ್ಫಾರ್ಮೇಷನ್ ಬೇಕೋ ಅದನ್ನೆಲ್ಲ ನೀವು ಅಲ್ಲಿ ತಗೋಬೋದಾಗಿರುತ್ತೆ. ಸೊ ನೀವು ಫುಲ್ ಎಂಟ್ರಿ ಆಗಬೇಕು ಅಂತಂದರೆ ಟಿಕೆಟ್ ತೊಗೋಬೇಕು. ಸೊ ನೀವು ಹಿಂದೆ ನೋಡ್ತಿದ್ದೀರಲ್ಲ ಗೈಸ್, ಅಲ್ಲಿ ಹೋಗಿಬಿಟ್ಟು ನೀವು ಅಲ್ಲಿ ಹೋಗಿ ನೀವು ಟಿಕೆಟ್ ತೊಗೋಬೇಕಾಗಿರುತ್ತೆ. ಅಲ್ಲಿ ಟಿಕೆಟ್ ತೊಗೊಂಡು ಮತ್ತು ಬೇರೆ ಬೇರೆ ಮ್ಯೂಸಿಯಮ್ಮು ಅಲ್ಲಿ ಇಲ್ಲಿ ಎಲ್ಲ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಸೊ ನೀವೆಲ್ಲ ನೋಡ್ತಾ ಇರ್ಬೋದು ಸ್ವರೋಸ್ಕಿನಲ್ಲಿ ಇವೆಲ್ಲ ನೋಡೋಕ್ಕೆ ಸಿಗುತ್ತೆ ಗಾಯ್ಸ್. ಇದೆಲ್ಲ ಫೋಟೋಗೆಲ್ಲ ಚೆನ್ನಾಗಿರುತ್ತೆ. ಎಲ್ಲ ಯೂನಿಕ್ನೆಸ್ನೆಲ್ಲ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಹುಡುಗ ಎಲ್ಲೋದ ಅಂತ ಗೊತ್ತಾಗ್ತಾ ಇಲ್ಲ. ಟಿಕೆಟ್ ಎಲ್ಲಿ ತೊಗೊಳೋದು ಏನು ಇರ್ತ ಅಂತ. ಸೊ ಗೈಸ್ ಅಲ್ಲಿ ಏನೋ ಒಂದಿದೆ, ಬನ್ನಿ ತೋರಿಸ್ತೀನಿ. ಸೊ ಅಲ್ಲೇನೋ ದೂರದರ್ಶಕನ ಏನೋ ಸ್ಕೋಪ್ ಏನೋ ಇಟ್ಟಿದ್ದಾರೆ. ಓ ಕರೆಕ್ಟ್ ಗೈಸ್. ಎಂತ ಗೊತ್ತಾ, ನನಗೆ ಕಾಣಿಸ್ತಿತ್ತಲ್ಲ ಬೆಟ್ಟ. ಸೊ ಅದನ್ನು ನಾವು ಇಲ್ಲಿಂದ ನಿಂತ್ಕೊಂಡು ನೋಡ್ಬೋದಾಗಿರುತ್ತೆ. ಸೊ ಬನ್ನಿ ತೋರಿಸ್ತೀನಿ. ಸೊ ನೀವು ಇದರಲ್ಲಿ ಇದ್ರ ಮುಖಾಂತರ ನೀವು ನೋಡ್ಬೋದು. ನೋಡ್ತಾ ಇದ್ದೀರಲ್ಲ ಗೈಸ್, ಈ ಥರ ನೀವು ಎಲ್ಲ ನೋಡ್ಬೋದಾಗಿರುತ್ತೆ. ನೋಡಿ ಕ್ಯಾಮ್ರಾದೊಳಗೆ ಕ್ಯಾಮ್ರಾ ಹಾಕಿ ತೋರಿಸ್ತಾ ಇದ್ದೀವಿ. ಸೊ ನೀವು ಈ ಥರ ಝೂಮ್ ಎಲ್ಲ ಬೇಕಾದ್ರೆ ನೋಡ್ಕೋಬೋದು. ಕಾಣಿಸ್ತಾ ಇದೆಯಾ? ಸೊ ಈ ದೂರದರ್ಶಕದಲ್ಲಿ ಇಷ್ಟು ಕಾಣುತ್ತೆ ಗಾಯ್. ಎಷ್ಟು ಸ್ಟ್ರಗಲ್ ಪಡ್ತಾ ಇದ್ದೀನಿ ಗೊತ್ತಾ ಇದು ತೋರ್ಸೋಕ್ಕೆ ನಿಮಗೆ. ಸೊ ನಮ್ಮ ಹುಡುಗ ಟಿಕೆಟ್ ತರಕ್ಕೆ ಹೋಗಿದ್ದಾನೆ, ಎಲ್ಲೋದ್ನ ಅಂತ ಗೊತ್ತಾಗ್ತಿಲ್ಲ. ಆವಾಗಿಂದ ಬರೀ ಹುಡ್ಕೋದೇ ಆಗಿತ್ತೆ. ಅಲ್ಲಿವರೆಗೂ ಒಂದು ಚಿಕ್ಕ ಬ್ಲಾಗ್. ಸೊ ಗೈಸ್ ಇವಾಗ ಸ್ವರೋಸ್ಕಿನಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇದ್ರೊಳಗೆ ಈ ಥರ ಸಿಗುತ್ತಾ, ನೀರು ಕಂಟಿನ್ಯೂಸ್ ಹರಿತಾ ಇರುತ್ತೆ. ಇವಾಗ ನಾವು ಒಳಗೆ ಎಂಟ್ರಿ ಆಗ್ತಿದ್ದೀವಿ. ಬನ್ನಿ ನಿಮಗೆ ಒಳಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಟಿಕೆಟ್ ಕೊಡು ಮಗ. ಸೊ ಟಿಕೆಟ್ ನೀವು ನೋಡ್ತಾ ಇರ್ಬೋದು. ಸೊ ಇದು ಟಿಕೆಟ್. ಒಂದು ಟಿಕೆಟ್ಗೆ ಎಷ್ಟು ಮಗ? ಒಂದು ಟಿಕೆಟ್ಗೆ ಎಷ್ಟು ರವಿ? 25 euro ಗೈಸ್. ಒಂದು ಟಿಕೆಟ್ಗೆ 25 euro ಗೈಸ್. ಇಲ್ಲೆಲ್ಲ ನೋಡ್ರಪ್ಪ. ಸೊ ಎಲ್ಲ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಬನ್ನಿ ಎಂಟ್ರಿ ಆಗಿಬಿಡೋಣ. ಟಿಕೆಟ್ ಯಾವ ಥರ ತೋರಿಸ್ಬೇಕು ನೋಡಿ. ಇಲ್ಲಿ ಸ್ವರೋಸ್ಕಿದು ಟಿಕೆಟ್ ಈ ಥರ ಇದೆ. ಸ್ಕ್ಯಾನ್ ಮಾಡ್ಕೊಂಬಿಡಿ. ಅದೇ ಟ್ರೈ ಮಾಡಕತ್ತಾನ ನಮ್ಮ ಹುಡುಗ, ಬರೋಕತ್ತಿಲ್ಲ. ಇವಾಗ ಹೋಯ್ತು. ಸೊ ಗೈಸ್ ಬನ್ನಿ ಇವಾಗ ತೋರಿಸ್ತೀನಿ ಯಾವ ಥರ ಎಂಟ್ರಿ ಆಗೋದು ಅಂತ. ಎಲ್ಲಿಗೆ? ಅಲ್ಲಿ ಇತರ ಕಡೆ ಅಲ್ಲಿ ನಾವು ಹೋಗಿದ್ದೂರಲ್ಲಿ ಕ್ಯಾಶಿಯರ್ ಕಡೆ ನಾವು ಟಿಕೆಟ್ ತೊಗೊಂಡಿಲ್ಲ. ಟಿಕೆಟ್ ಎಲ್ಲಿ? ನಾವು ಟಿಕೆಟ್ ತೊಗೊಂಡಲ್ಲಿ ಅಲ್ಲಿವರೆಗೂ ಅಲ್ಲೇ ಇಟ್ಕೊಂಡು ಬಿಡ್ಲಿ, ಕೈಯಾಗ ಇಟ್ಕೊಂಡು ಹೋಗೋಣ. ಇಲ್ಲಿ ಭಾರ ಇಲ್ಲ ತಗೊಂಬಗ. ಈ ಸಣ್ಣದೈತೆ ಗೈಸ್. ಬ್ಯಾಗ್ ತಂದರೆ ಅಲ್ಲೂ ಟಿಕೆಟ್ ಕೌಂಟ್ರ್ ಹತ್ರನೂ ಇಡ್ಬೋದು. ಅಲ್ಲಿ ಬೇಡ ಅಂತಂದರೆ ಸೊ ನೀವು ತಗೊಂಡು ಹೋಗ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನೋಡೋಕ್ಕೆಲ್ಲ ಯಾವ ಥರ ಸಖತ್ತ ಕಾಣಿಸ್ತೈತೆ. ಸೊ ತುಂಬ ಚೆನ್ನಾಗಿದೆ ಗೈಸ್. ಬನ್ನಿ ನೋಡೋಣ. ಎಂಟ್ರಿ ಆಗ್ತಾ ಇದ್ದೀನಿ. ಸೊ ಲೆಟ್ಸ್ ಎಂಟರ್ ಟು ಸ್ವರೋಸ್ಕಿ. ಗ್ರೀನ್ ಸಿಗ್ನಲ್ ಬಂದ್ಬಿಟ್ಟಿದೆ. ಕೃಷ್ಣ. ಸೊ ಒನ್ಸ್ ನಾವು ಎಂಟ್ರಿ ಆದ್ವಿ ಅಂತಂದರೆ ಸ್ವರೋಸ್ಕಿಗೆ. ಸೊ ಇದ್ರೊಳಗೆ ಈ ಥರ ಇದೆ ಗೈಸ್, ನೀವು ನೋಡ್ತಾ ಇರ್ಬೋದು ಗೈಸ್. ನೀವು ಇದ್ರೊಳಗೆ ಬಂದಾಗ ಏನೆಲ್ಲ ಇದೆ ಅಂತ ನೋಡ್ಬೋದು. ಸೊ ಎಷ್ಟು ಸಖತ್ತಾಗಿ ಕಾಣಿಸ್ತೈತೆ ನೋಡಿ. ಇಲ್ಲೊಂದು ಕುದುರೆ ಇದೆ ನೋಡಿ ಗೈಸ್.
ಸೊ ಕುದುರೆ ಇದೆ ನೋಡಿ ಯಾವ ಥರ ಇದೆ, ಸೈಕಾಗಿದೆ ಗಾಯ್ಸ್. ಸೊ ನೀವು ನೋಡ್ತಾ ಇರ್ಬೋದು ಗಾಯ್ಸ್ ಏನು ಸಖತ್ತಾಗಿದೆ ಅಂತ. ಸೊ ಇಲ್ಲ ನಿಮಗೆ ಡೈಮಂಡ್ ತೋರಿಸ್ತೀನಿ ಬನ್ನಿ. ಇದು ಯಾವ ಥರ ಇದೆ ನೋಡಿ ಗೈಸ್, ನಿಯರ್ಲಿ ಒಂದು ದೊಡ್ಡ ಕಲ್ಲು ಥರ ಇದೆ ಡೈಮಂಡ್. ಸೊ ಇಲ್ಲಿ ನೋಡಿ ಗೈಸ್ ಕ್ರಿಸ್ಟಲ್ಸ್ ಇದೆಲ್ಲ ಯಾವ ಥರ ಇದು ಮಾಡಿದ್ದಾರೆ. ಮೇ ಬಿ ಇದೆಲ್ಲ ಎಷ್ಟು ಇದ್ರಾಗಿದೆ ನೋಡಿ. ಸೊ ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲೂ ಏನೋ ಇಟ್ಟಿದ್ದಾರೆ, ಚೆನ್ನಾಗಿದೆ, ಸೂಪರ್ ಆಗಿದೆ ಗಾಯ್ಸ್. ಸೊ ಮೇಲ್ಗಡೆನೇ ಎಂಟ್ರಿ ಐತೆ, ಸೊ ಮೇಲ್ಗಡೆನೇ ಹೋಗ್ಬೋದು, ಬಟ್ ಇಲ್ಲೆಲ್ಲ ಚೆನ್ನಾಗಿದೆ. ಡಿ ಜೆ ಸೂಪರ್ ನೈಟ್ ಮೋಡಲ್ಲಿ ಆ್ಯಡ್ ಮಾಡಿ ಇದು ಮಾಡ್ತಾ ಇರೋದು. ಅಷ್ಟು ಅದು ಗಡಿಯಾರ ಏನೋ ಇರಬೇಕು. ಸೊ ನೆಕ್ಸ್ಟ್ ರೂಮಿಗೆ ಹೋಗೋಣ ಬನ್ನಿ. ಸೊ ನೆಕ್ಸ್ಟ್ ರೂಮಿಗೆ ಹೋದರೆ ಸೊ ನಮಗೆ ಇಲ್ಲಿ ನೋಡೋಕೆ ಏನು ಸಿಗ್ತಿದ್ದಾವೆ ಅಂತ ಬನ್ನಿ. ಸೊ ಇಲ್ಲೆಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ. ಏನು ಆರ್ಟಿಫಿಷಿಯಲ್ ಸ್ನೋ ಪ್ಲೀಸ್ ನೋಡಿ, ಆರ್ಟಿಫಿಷಿಯಲ್ ಸ್ನೋ ಯಾವ ಥರ ಇದು ಮಾಡ್ತಿದ್ದಾರೆ. ಸೊ ಮೇಲಿಂದ ಸ್ನೋ ಇದು ಯಾವಾಗಲೂ ಉದುರ್ತಾನೇ ಇರ್ತಿರುತ್ತೆ ಸ್ನೋ. ಸೊ ನೀವು ಒಳಗೆಲ್ಲ ನಿಮಗೆ ಸ್ನೋ ವರ್ಲ್ಡಲ್ಲಿ ನೋಡೋಕೆ ಸಿಗ್ತಾ ಇರುತ್ತೆ. ನೀವು ಯಾವುದೇ ಸೀಸನಲ್ಲಿ ಬಂದರೂ ಇಲ್ಲಿ ಸ್ನೋಫಾಲ್ ನೋಡ್ಬೋದು. ಸೊ ಮತ್ತೆ ಕ್ರಿಸ್ಟಲ್ಸ್ ತೋರಿಸ್ತೀನಿ ಬನ್ನಿ ಗಾಯ್ಸ್. ಹೌ ಬ್ಯೂಟಿ ಇಟ್ ಈಸ್. ಈ ಕೆಳಗೆ ನಡಿ, ಅದು ಎಕ್ಸಿಟ್ ಏನಾ? ಓ ಇಲ್ಲಿ ಸ್ಮೆಲ್ ಒಂಥರ ಚೆನ್ನಾಗಿದೆ ಅಲ್ವಾ? ಸೊ ನೀವು ನೋಡ್ತಾ ಇರ್ಬೋದು ಬಸ್, ಚೆನ್ನಾಗಿದೆ. ಸ್ವರೋಸ್ಕಿ ಅವರು ಬರೀ ಫ್ರಂಟಲ್ಲಿ ನೋಡೋಕ್ಕಲ್ಲ, ಈ ಫುಲ್ಲು ಥಂಡಿ ಆಗ್ತಿದೆ, ತಣ್ಣಗಿದೆ ಗಾಯ್ಸ್. ಯಪ್ಪ ಫುಲ್ ಥಂಡಿ ಆಗ್ಬಿಟ್ಟಿದೆ, ಅಯ್ಯೋ ಫುಲ್ ಸ್ನೋಫಾಲ್, ಫುಲ್ ಕ್ರಿಸ್ಟಲ್ಸಿಂದು. ಆ್ಯಕ್ಚುಲಿ ಒಳಗೆ ರಿಯಲಿ ಇದು ಮಾಡಿದ್ದಾರೆ, ಫುಲ್ಲು ಐಸ್ ವರ್ಡ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಸುಮ್ಮನೆ ಥಂಡಿ ಇಲ್ಲ, ನೋಡ್ತಾ ಇರ್ಬೋದು ನಮಗೆ ಇಲ್ಲೆಲ್ಲ ಥಂಡಿ ಆಗ್ತಾ ಇದೆ. ನಿಜ ಚೆನ್ನಾಗಿದೆ ಇದೊಂಥರ, ಇದೆಲ್ಲ ಫುಲ್ ಕ್ರಿಸ್ಟಲ್ಸ್ ಇದೆ. ಹಾಂ ಸರ್ ಸರ್. ಅಲ್ಲಿಂದ ಸ್ನೋ ಉದುರ್ತಾನೇ ಐತೆ ಕಂಟಿನ್ಯೂಸ್ ಆಗಿ. ನೋಡ್ತಾ ಇರ್ಬೋದು ಫುಲ್ ಎಲ್ಲ ವಂಡರಿಂಗ್ ಥರದ ಫುಲ್ ಎಲ್ಲ ಕೊಟ್ಟಿದ್ದಾರೆ. ಒಳಗೆಲ್ಲ ಏನೇನಾಗುತ್ತೆ. ಸೊ ನೀವೇನಾದರೂ ಜರ್ಮನಿಯಲ್ಲಿದ್ದರೆ ಅಥವಾ ಆಸ್ಟ್ರಿಯಾದಲ್ಲಿದ್ದರೆ ಬಂದು ವಿಸಿಟ್ ಮಾಡಿ, ಒಳ್ಳೆ ಪ್ಲೇಸ್ ಗೈಸ್, ಸಕ್ಕತ್ತಾಗಿದೆ. ಗೈಸ್ ನೋಡಿ ಗೈಸ್, ಓ ಅಲ್ಲೇನೇ ಐತೆ ಗೈ, ಅಲ್ಲೇನೈತೆ. ಫಸ್ಟ್ ಇಲ್ಲಿರೋ ತೋರಿಸ್ತೀನಿ. ಹಾಂ ಚೆನ್ನಾಯ್ತಲ್ವಾ ತುಂಬ.
ಏ ಮಗ ವಾಯ್ಸ್ ಎಕೋ ಆಗ್ತಿತ್ತಲ್ಲ ಸೌಮ್ಯ, ವಾಯ್ಸ್ ಎಕೋ ಆಗ್ತಿಲ್ವಾ? ಆಗ್ತೈತೆ. ಮಾತಾಡು. ಐಸ್ ಇದೆಲ್ಲ ಮಿರರ್ ಅನ್ಸುತ್ತೆ. ಓ ಕಾಣಿಸುತ್ತೆ ಅದಕ್ಕೆ. ಎಷ್ಟು ಮೇಡಿಗಳು ಈ ಹಾಂ ಶ್ವೇತ ಇಲ್ಲಿ ಗೈಸ್, ಇದ್ರೊಳಗಂತೂ ಫುಲ್ ಎಕೋ ಆಗ್ತೈತೆ ವಾಯ್ಸ್ ಅಂತೂ. ನಮ್ಮ ವಾಯ್ಸ್ ನಮಗೆ ಕೇಳಿಸ್ತಾ ಐತೆ. ವಿಡಿಯೋ ಆಗತ್ತೈತಿ, ವಿಡಿಯೋ ಆಗತ್ತೈತಿ, ಫೋಟೋ ಅಲ್ಲ. ಫೋಟೋ ಹೊಡಿ. ಗಾಯ್ಸ್ ಬನ್ನಿ ತೋರಿಸ್ತೀನಿ ಇವಾಗ ಹೆಂಗೈತೆ ಅಂತ. ನೀವು ನೋಡಿದರೆ ನಿಜ ಶಾಕ್ ಆಗಿ ಹೋಗ್ತೀರಾ ಯಾವ ಲೆವೆಲ್ಗೈತೆ ಅಂತ. ಸೂಟ್ ಸಖತ್ತಾಗೈತಲ್ಲ. ಸೂ ಗೈಸ್, ಎಮ್ಲಿ ಬ್ಲೂಂಟ್ ಕ್ರೋನ್ ನೋಡಿ, ಯಾರ್ದು ಕಿರೀಟ 2009 ಅನಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಕಿರೀಟ ಪಳ 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 ಅನ್ನಿಸ್ತೈತೆ. ಸೊ ಜ್ಯುವೆಲರೀಸ್ ನೋಡಿ ಗೈಸ್, ರಿಯಲ್ ಜ್ಯುವೆಲರೀಸ್. ಇಲ್ಲ ನೋಡಿ ಗೈಸ್ ಯಾವ ಥರ ಇದೆ. ಅಮ್ಮಮ್ಮಮ್ಮ ನೋಡಿದ್ರೆ ಸೈಕಾಗಿ ಹೋಗುತ್ತೆ. ಅಮೌಂಟ್ ಕೊಟ್ಟಿದ್ದಕ್ಕೂ ವರ್ತ್ ಅನಿಸುತ್ತೆ. ಸೊ ಡ್ರೆಸ್ ನೋಡಪ್ಪ ಯಾವ ಲೆವೆಲ್ಗೈತೆ. ಫುಲ್ ಡೈಮಂಡ್ಸಲ್ಲಿ ಐತದಲ್ಲ, ಡೈಮಂಡ್ಸ್ ಅಲ್ಲ ಬಟ್ ಆ ಥರ ಇದು ಮಾಡಿದ್ದಾರೆ. ಡೈಮಂಡ್ಸ್ ಅಲ್ಲ ಅದು, ಎಲ್ಲ ಹೆವಿ ಸೈಕಾಗಿದೆ. ಓ ಅಲ್ಲ, ಅವರೇ ಯೂಸ್ ಮಾಡಿರೋದು ಇದು. ಯಾರು? ಮೆರ್ಲಿನ್ ಮೊನ್ರಾಯ್ ಅಂತೆ. ಸೊ 1962 ನೋಡ್ತಾ ಇರ್ಬೋದು. ಸೂಟ್ ನೋಡಿ ಗಾಯ್ಸ್ ಯಾವ ಲೆವೆಲ್ಗಿರುತ್ತೆ. ಹಾಂ, ಇಲ್ಲೊಂದು ಡೈಮಂಡ್ ಇಕ್ಕಿದ್ದಾರೆ ನೋಡಿ ಒಳಗೆ. ನೋಡಿ ನೋಡಿ, ಇವೆಲ್ಲ ಚಪ್ಪಲಿ ಶೂಗಳೆಲ್ಲ ಏನಕ್ಕೆ ಫೇಮಸ್ ಗೊತ್ತಾ ಇರಲ್ಲ, ಎಲ್ಲ ಯೂಸ್ ಮಾಡಿರೋದು ಇವರು ಮರಿಲಿನ್ ಮೊಗ್ಮರಿ ಅನ್ನೋರು. ಆದರೂ ಏನು ನೋಡಿ, ಅವ್ರು ನೋಡ್ತಾ ಇರ್ಬೋದು ಜ್ಯುವೆಲರೀಸ್ ನೋಡಿ ಅವರೆಲ್ಲ. ಗೈಸ್ ಇವಾಗ ನೋಡಿ ಯಾವ ಥರ ಕಾಣಿಸ್ತೈತೆ. ನೋಡಿ ಇವ್ರು ಹಾಕೊಂಡಿದ್ದು ಹ್ಯಾಟು. ಅವ್ರದ್ದೆಲ್ಲ ಇಲ್ಲೇ ಎಲ್ಲ ತೋರಿಸಿದ್ದಾರೆ ಅನಿಸುತ್ತೆ. ಕಿರೀಟ ಎಲ್ಲ ಏನು ಸೈಕಾಗಿತ್ತಪ್ಪ. ಅಮ್ಮಮ್ಮಮ್ಮ. ಓಹ್ ಸಾರಿ. ಹಾಂ, ಎಲ್ಲಿತಂಗಂತ? ಸಿಂಡ್ರೆಲ್ಲ ಅಂತ ಎಲ್ಲೈತೆ?
ಸಿಂಡ್ರೆಲಾ ಶೂ. ಹಾಂ ಸಿಂಡ್ರೆಲಾ ಗೈಸ್ ಸಿಂಡ್ರೆಲಾ ನೋಡಿ, ನೀವು ಯಾವತ್ತೂ ನೋಡಿರಲ್ಲ. ಶೂ ಆಫ್ ಸಿಂಡ್ರೆಲಾ. ಸೊ ನೀವು ನೋಡ್ತಾ ಇರ್ಬೋದು ಸಿಂಡ್ರೆಲಾ ಶೂ ಹಂಗೆ. ಶೂ ನೋಡಿದರೆ ಸೈಕಾಗೋಯ್ತಲ್ಲಪ್ಪ ಈ ಲೆವೆಲಿಗೆ. ಇಲ್ಲಿ ನೋಡಿ, ಇದು ಆರ್ಟ್ ಹೆಂಗೈತೆ ಅಂತ. ಇಲ್ಲೆಲ್ಲ ಯೂಸ್ ಮಾಡಿರೋದು ಇಲ್ಲೆಲ್ಲ ನೋಡಿ. ಸೊ ಇಲ್ಲೊಂದು ಮತ್ತು ಇನ್ನೊಂದು ಅದ್ಭುತ ತೋರಿಸ್ತೀನಿ ನೋಡಿ, ಪಿಯಾನೋ. ಒಬ್ಬೊಬ್ಬ ಅಣ್ಣ ಫುಲ್ ಸ್ಕೈ ವಾಕ್ ಡೈವಿಂಗ್ ಹೊಡಿತಾವನೆ. ಹಿಂಗೂ ನೋಡ್ಬೋದು. ಅವರು ಫುಲ್ ಇಲ್ಯೂಷನರಿ ವರ್ಡ್ ಐತೆ ಇದು. ನೀವು ಯಾರಾದರೂ ಜರ್ಮನಲ್ಲಿದ್ದರೆ ಅಥವಾ ಆಸ್ಟ್ರಿಯಾದಲ್ಲಿದ್ದರೆ ಬಂದು ವಿಸಿಟ್ ಮಾಡಿ. ಸೊ ಸಕ್ಕತ್ತಾಗಿರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಮಾಡಿದ್ದಾರೆ ಅಂತ. ಸೈಕಲ್ವಾ. ಸೊ ಲೈಟಿಂಗ್ಸ್ಗಳು ನೋಡಿ, ಸಿ ಲೈಟಿಂಗ್ ನೋಡಿ ಯಾವ ಥರ ಹಾಕಿದ್ದಾರೆ. ಇಂಡಿಯನ್ ಮ್ಯೂಸಿಕ್ ಬರ್ತೈತೆ ಗೈಸ್, ಫುಲ್ ಇಂಡಿಯನ್ ಮ್ಯೂಸಿಕ್ ಬರ್ತಾ ಇದೆ. ಇಂಡಿಯಾದಂತೆ ನೋಡಿ. ಮುಂಬೈ. ಸೊ ಇವ್ರು ಯಾರು? ಮನೀಶ್ ಅರೋರಾ ಇಂಡಿಯಾದವರು. ಫುಲ್ ಇದೆಲ್ಲ ಇಂಡಿಯಾದವರೇ ಅವ್ರು ಮಾಡಿರೋದಂತೆ, ಮನೀಶ್ ಅರೋರಾ ಅನ್ನೋದು. ಸೊ ಆರ್ಟಿಸ್ಟ್ ಮನೀಶ್ ಅರೋರಾ 2017. ಸೊ ಟ್ಯಾಗ್ ಮಾಡಿ ಗೈಸ್ ಮನೀಶ್ ಅರೋರ್ಗೆ. ಸೊ ಇಲ್ಲಿ ನೋಡಿ ಅವ್ರದ್ದೇ ಸೆಕ್ಷನ್ ಇಟ್ಬಿಟ್ಟಿದ್ದಾರೆ. ಓಹೋ ಸೈಕ್ ಮಾಡಿದ್ದಾರೆ. ಆಮೇಲೆ ಏನು ಬರೀ ಇದಿಷ್ಟೇ ಅಲ್ಲ, ಇಲ್ಲಿ ಒಳಗೆ ಬಂದರೆ ಸ್ಮೆಲ್ ಕೂಡ ಅಷ್ಟು ಒಳ್ಳೆ ಸಖತ್ತಾಗಿದೆ ಗೈಸ್. ಥರ ನೋಡ್ತಾ ಇದ್ದೀರಲ್ಲ ಯಾವ ಲೆವೆಲಿಗೆ ಆರ್ಟ್ ಮಾಡಿದ್ದಾರೆ ಅಂತ. ಲೆವೆಲಾಗಿತ್ತು. ಸೈಕ್ ಅದು ಒಂದು ಹೆಮ್ಮೆ ಆಗುತ್ತೆ. ಮುಂಬೈನವರು ಮನೀಶ್ ಅಂತ ಹೇಳ್ಬಿಟ್ಟು ಅವರು ಮಾಡಿರೋದು. ಚೆನ್ನಾಗಿದೆ ಗೈಸ್. ಸೊ ಬನ್ನಿ ನಿಮಗೆ ಒಂದು ಟಾಪ್ ಆ್ಯಂಗಲಿಂದ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಆ್ಯಕ್ಚುಲಿ.
ಇನ್ನು ಮೇಲಿದೆ ರವಿ, ಸೌಮ್ಯ ಮೇಲಿದೆ, ಮೇಲಿದೆ ಇನ್ನು. ಸೊ ನೋಡ್ತಾ ಇರ್ಬೋದು ಫುಲ್ ಎಲ್ಲ ಹೆಂಗೆ ಅಂತ. ಒಳ್ಳೆ ಲೈಟಿಂಗ್ಸ್ ಇದ್ದರೆ ಒಳ್ಳೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಒಳ್ಳೆ ಸಖತ್ತಾಗೈತಿ ಈ ಥರ. ಶ್ವೇತಾ ಬಾಯಿಲಿ. ಬಾ ಶ್ವೇತಾ ಇಲ್ಲಿ ತೋರಿಸ್. ತಲೆ ತಿರ್ಗೋದಿರಲಿ ಬಾಯಿಲಿ. ಸೊ ಯೂಟ್ಯೂಬ್ ಚಾನಲ್ಗೆ ಮಾಡಬೇಕಾದ್ರೆ ಲೈಟಿಂಗ್ಸ್ ಬ್ಯಾಕ್ಗ್ರೌಂಡ್ ಈ ಥರ ಇರಬೇಕು, ಕಾಣಿಸ್ತೈತಲ್ಲ, ಇದಕ್ಕೆ ಚೆನ್ನಾಗಿರುತ್ತೆ. ಬಾಯಿಲಿ. ಸೊ ಇದೆಷ್ಟು ಇಲ್ಲೆಲ್ಲ ಕ್ರಿಸ್ಟಲ್ಸ್. ಎಷ್ಟು ಜನ ಮಾತಾಡ್ತವ್ರೋ, ಇದೆಲ್ಲ ಫುಲ್ ಎಲ್ಲ ಮಾತಾಡ್ತಾನೆ. ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ಲೈಟಿಂಗ್ಸ್ ಚೆನ್ನಾಗೈತೆ ಗಾಯ್ಸ್. ಮುಖ್ಯಂಗೆ ಇಲ್ಲ. ಹಾಂ ಅದಕ್ಕೆ ನಾನು ಬ್ಯಾಗಲ್ಲಿ ಇಟ್ಬರೋದು ಅಂತಂದಿದ್ದೆ. ಸೈಕ್ ಐತಿಲ್ಲ, ವೀಡಿಯೋ ಮಾಡಿ ಮಾಡಿ ಸ್ಟೋರೇಜೇ ಫುಲ್ ಆಗೋಗುತ್ತೆ. ಸೊ ಸಖತ್ತಾಗೈತೆ ಗೈಸ್. ನೀವೇನಾದರೂ ಬರಬೇಕು ಅಂದರೆ ಸಖತ್ತಾಗೈತಲ್ವಾ, ಫುಲ್ಲು ದಾರಗಳಲ್ಲೇ ಮಾಡಿರೋದು. ದಾರ ಎಲ್ಲ ಹುಡ್ದಾರ ಇದ್ದಂಗೆ ಇದ್ದಾವೆ, ಹಂಗೇನಿಲ್ಲ ಗೈಸ್, ಬಟ್ ಸಖತ್ತ ಮಾಡಿದ್ದಾರೆ ಇದೆಲ್ಲ. ಹಾಂ ಏನು? ಹಾಂ ಹುಡ್ದಾರ ಹಾಂ. ಈಗ ಯಾರು ಎವಿ ಮಗ ಟೂರಿಸ್ಟ್ ಪ್ಲೇಸ್ನ ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಅಂದರೆ, ಫುಲ್ ಪಿಂಕ್ ವರ್ಡಿಗೆ ಬಂದಂಗೆ ಆಗ್ಬಿಟ್ಟೈತೆ. ಪಿಂಕ್ ವರ್ಡ್ ಫುಲ್ಲು ಇದರಲ್ಲಿ ಐತೆ. ಪಾಪ ನಾವು ಅವರಿಗೆ ತೊಂದರೆ ಮಾಡಿದ್ವಿ ಅಂತ ಕಾಣುತ್ತೆ, ಎದ್ದು ಹೋಗ್ತಿದ್ದಾರೆ. ನಾವು ತೊಂದರೆ ಮಾಡಿದ್ವಿ ಅಂತ ಕಾಣಿಸ್ತೈತೆ, ಎದ್ದೋದ್ವಿ ಅಂತ ಅನಿಸುತ್ತೆ. ಪಾಪ ಅನ್ನಿಸ್ತು. ಹಾಂ ಅಯ್ಯೋ ಇದಿಷ್ಟಕ್ಕೆ ನಾವು, ಅಯ್ಯೋ ರಾಮ ಗೈಸ್, ಇಲ್ಲಿ ನೋಡಿ ಇಲ್ಲಿ ಗ್ಲಾಸ್ ಇದೆ, ಇಲ್ಲಿಂದ ಅಲ್ಲಿ ಹೋಗೋದು ಅನಿಸುತ್ತೆ. ಹಾಂ ಅಲ್ಲಿ ಹೋಗೋಂಗಿಲ್ಲ ಅನಿಸುತ್ತೆ, ಅದಕ್ಕೆ ಹಾಂ ಲೇ ಗೈಸ್ ನೋಡಿ. ಸೊ ಇಲ್ಲಿ ಗ್ಲಾಸ್ ಐತೆ, ಗ್ಲಾಸಿಂದ ಹಂಗೆ ಹೋಗೋದು ಸಖತ್ತಾಗಿರುತ್ತೆ.